श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विस्माद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕ. ಪ್ರಶಾಂತ ಮನಸಂ ಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಏವಂ ಸಾಂಗಯೋಗಂ ಅಭಿಧಾಯ ತದನುಷ್ಠಾತು ಫಲಂ ಪ್ರಪಂಚಯತಿ ಪ್ರಶಾಂತೇತಿ ಅಂತ ರಾಯರು ಅವತಾರಿಕೆಯನ್ನು ಹೇಳ್ತಾ ಇದ್ದಾರೆ. ಈ ಅಧ್ಯಾಯದ ಹಿಂದಿನ ಶ್ಲೋಕಗಳಲ್ಲಿ ಸಾಂಗ ಯೋಗಂ ಅಭಿಧಾಯ ಪರಮಾತ್ಮನನ್ನ ಹೊಂದುವ ಧ್ಯಾನ ಯೋಗ ಅದನ್ನ ಹೇಳಿ ಅದನ್ನ ಯಾರು ಅನುಷ್ಠಾನ ಮಾಡ್ತಾರೆ ಅವರಿಗೆ ಸಿಗತಕ್ಕ ಫಲವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಶಾಂತ ಮನಸಂ ಶಾಂತ ರಜಸಂ ಸ್ವತಃ ವಿಷಯೇಶು ಅಪ್ರವೃತ್ತ ಮನಸಂ, ವಿಷಯದಲ್ಲಿ ಪ್ರವೃತ್ತರಾಗಬಾರದು. ಹರಿಕಥಾಂಸಾರದಲ್ಲೂ ಇದನ್ನೇ ಹೇಳ್ತಾರೆ ನೋಡಿ. ಮನಸ್ಸನ್ನ ಎಂದಿಗೂ ವಿಷಯದಲ್ಲಿ ಕೊಡಬಾರ್ದು, ಲೌಕಿಕ ಪದಾರ್ಥದಲ್ಲಿ ಕೊಡಬಾರ್ದು. ಲೋಕದಲ್ಲಿ ಯಾರೇ ಇದ್ದಾರೆ ಅವರಿಗೆ ಮನಸ್ಸು ಕೊಡಬಾರ್ದು. ಅವ್ರ ಮನೆಯಲ್ಲಿರುವ ಬಂಧು ಬಾಂಧವರು ಅಂತ ಇರ್ಬೋದು, ಅಥವಾ ಮನೆಯಲ್ಲಿರುವ ಜಡ ಪದಾರ್ಥಗಳು, ಟಿವಿ ಮೊಬೈಲ್ ಅಂತ ಇರ್ಬೋದು, ಅಥವಾ ಇನ್ನು ಯಾವುದೇ ಇರ್ಬೋದು. ಪರಮಾತ್ಮನನ್ನ ಬಿಟ್ಟು ಉಳಿದದ್ದು ಅಂತ ಎಲ್ಲ ಅಂಡರ್ ಒನ್ ಅಂಬರೆಲ್ಲ. ಪರಮಾತ್ಮನನ್ನ ಬಿಟ್ಟು ಉಳಿದದಕ್ಕೆ ಮನಸ್ಸು ಕೊಡಬೇಡಿ, ಪರಮಾತ್ಮನಿಗೆ ಕೊಡಬೇಕು. ಪ್ರಶಾಂತ ಮನಸ್ಸಂ, ಅದನ್ನ ಪ್ರಶಾಂತ ಮನಸ್ಸು ಅಂತ ಹೇಳ್ತಾರೆ. ಶಾಂತ ರಜಸಂ, ರಜೋಗುಣ ತಮೋಗುಣ ಎಲ್ಲ ಬಿಟ್ಟವರಾಗಿ, ಅತೇವ ಅಕಲ್ಮಷಂ ಕಾಮಕ್ರೋಧಾದಿ ದೋಷಹೀನಂ. ಈ ರೀತಿಯಾಗಿ ಪರಮಾತ್ಮನನ್ನ ಚಿಂತನೆ ಮಾಡುವವರಿಗೆ ಸಿಗತಕ್ಕ ಲಾಭ ಅಂದ್ರೆ ಕಾಮ ಕ್ರೋಧ ಮುಂತಾದ ಯಾವ ದೋಷಗಳು ಇರೋದಿಲ್ಲ ಅವರಿಗೆ. ಮಾಡ್ತಾ ರಜೋಜನ್ಯತ್ವ ತೇಷಾಂ, ಯಾಕೆ ಕಾಮಕ್ರೋಧಾದಿಗಳು ಹುಟ್ಟೋದು ಯಾವುದರಿಂದ? ರಜೋಗುಣದಿಂದ. ಪರಮಾತ್ಮನಲ್ಲಿ ಮನಸ್ಸಿಟ್ಟವರಿಗೆ ರಜೋಗುಣ ರಜಸ್ಸು ತಮಸ್ಸು ಇವುಗಳ ಬಾಧೆ ಇರೋದಿಲ್ಲ, ಅದರಿಂದ ಕಾಮಕ್ರೋಧಾದಿಗಳು ಇರೋದಿಲ್ಲ. ಬ್ರಹ್ಮಭೂತಂ ಬ್ರಹ್ಮಣಿ ಸ್ಥಿತಂ ಏನಂ ಯೋಗಿನಂ, ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಆ ಯೋಗಿಗಳು ಸಮಾಧಿಯೋಗವಂತಂ, ಸಮಾಧಿಯೋಗ ಉಳ್ಳವರಾಗಿ, ಉತ್ತಮಂ ಸುಖಂ ಉಪೈತಿ, ಉತ್ತಮವಾದ ಸುಖವನ್ನ ಹೊಂದುತ್ತಾರೆ. ಹಿ ಪ್ರಸಿದ್ಧಂ, ಈ ವಿಚಾರ ಇದು ಯಾರೋ ತಲೆಗೆ ಬಂದದ್ದು ಅಂತ ತಿಳಿಬೇಡಿ. ಜಪಿ ಪರಮಾತ್ಮ ಉಪದೇಶ ಮಾಡ್ತಾರ, ಅದು ಇದೆಲ್ಲ ವೇದಗಳಲ್ಲಿ ಪ್ರಸಿದ್ಧವಾದ ವಿಚಾರ ಇದು, ಹಾಗೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಈ ಶ್ರುತಾದೋ ಪ್ರಸಿದ್ಧಂ ಶ್ರುತ್ಯಾದೋ, ವೇದಗಳಲ್ಲಿ ಪುರಾಣಗಳಲ್ಲಿ ಈ ವಿಚಾರ ಬಂದಿರೋದು. ಈ ರೀತಿಯಾಗಿ ನಾವು ಶರೀರ ತ್ಯಾಗ ಮಾಡಬೇಕು, ಪರಮಾತ್ಮನಲ್ಲಿ ಮನಸ್ಸಿಟ್ಟವರಾಗಿ ಇರಬೇಕು, ಇದು ವೇದಾದಿಗಳಲ್ಲಿ ಪ್ರಸಿದ್ಧ. ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ನೋಡಿ, ನಮಗೆ ಉತ್ತಮ ಸುಖ ಬೇಕು ಅಂತ ಅನಿಸ್ತೀವಿ, ಆದ್ರೆ ಸುಖವನ್ನ ಪಡೆಯುವ ಮಾರ್ಗ, ಆ ಉಪಾಯ ನಮಗೆ ಗೊತ್ತಿಲ್ಲ. ಸುಖವನ್ನು ಹೇಗೆ ಪಡೆಯಬಹುದು? ಹೇಳ್ಬೋದು, 10 ಲಕ್ಷ ಸಂಪಾದನೆ ಮಾಡು, 1 ಕೋಟಿ ಸಂಪಾದನೆ ಮಾಡಿ ಮನೆ ತೆಗಿ, ಮನೆಯಿಂದ ಸುಖ, ಅಥವಾ ಮದುವೆ ಮಾಡ್ಕೋ, ಮಕ್ಕಳನ್ನ ಪಡಿ, ಹೆಂಡತಿ ಮಕ್ಕಳಿಂದ ಸುಖ. ದಾಸರ ಅದನ್ನು ಹೇಳ್ಬಿಟ್ರು. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಕೆಲವರಿಗೆ ಮನೆ ತೆಗೆದು ಪರ್ಚೇಸ್ ಮಾಡಿದರೆ ಸಂತೋಷ. ವನಿತೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಮದುವೆ ಆದರೆ ಹೆಂಡತಿಯಿಂದ ಸಂತೋಷ ಅಂತ ಕೆಲವರಿಗೆ ಲೋಕದಲ್ಲಿ ಇದ್ದಾರೆ. ತನಯದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಮಕ್ಕಳಾಗ್ಬಿಟ್ರೆ ಭಾರಿ ಸಂತೋಷಪ್ಪ ಅಂತ ಕೆಲವರು ಮಕ್ಕಳಿಲ್ಲಿ ಸಂತೋಷವನ್ನ ಕಾಣ್ತಾರೆ. ಇನ್ನಿದ್ದು ಸಂತೋಷ ಅವರವರಿಗಾಗಲಿ. ಇನ್ನು ನಾನಾ ವಿಷಯದಲ್ಲಿ, ಕೆಲವರಿಗೆ ಊಟದಲ್ಲಿ ಸುಖ, ಕೆಲವರಿಗೆ ಟೂರ್ ಮಾಡ್ತಾ ಇದ್ರೆ ಸುಖ. ಅವರವರ ಸುಖ ಅವರವರಿಗಾಗಲಿ. ಸ್ವಾಮಿ ಕೃಷ್ಣ, ನಿನ್ನ ನೆನೆವ ಸಂತೋಷ ಎನಗಾಗಲಿ, ನಿನ್ನನ್ನ ರಂಗವಿಠಲ ಅಂತ ಶ್ರೀಪಾದರಾಜರ ಹಾಡು. ನಿನ್ನ ನೆನೆವ ಸಂತೋಷ ಎನಗಾಗಲಿ, ನಿನ್ನನ್ನ ಸ್ಮರಣೆ ಮಾಡುವ ಯೋಗ, ಅದನ್ನೇ ಯೋಗ ಅಂತ ಕರೆಯೋದು. ನಿನ್ನನ್ನ ಯಾಕೆ ಅನೇಕ ಕರ್ಮಗಳು ಮಾಡ್ತಾ ಇರ್ತೀವಿ, ಪ್ರತಿ ಕ್ಷಣದಲ್ಲೂ ಕರ್ಮ ನಡೀತಾ ಇರ್ತದೆ, ಉಸಿರಾಟ ನಡೀತಾ ಇರ್ತದೆ, ಅದೆಲ್ಲ ಪರಮಾತ್ಮ ಮಾಡ್ತಾನೆ. ಒಂದು ಕ್ಷಣ ಉಸಿರಾಟ ನಿಲ್ಸಿದ್ರೆ ಏನಾಗ್ತದೆ ಅಂತ ನಾವು ನೋಡ್ಬೋದು. ಅದರಿಂದ ಪ್ರತಿ ಉಸಿರಾಟ ನಡೆಯುವಾಗಲೂ ದೇವರ ಸ್ಮರಣೆ ಆಗಬೇಕು. ಯಾಕೆ? ಒಳಗಿದ್ದು ಪರಮಾತ್ಮ ಮಾಡಿಸೋದು.
ಅದರಿಂದ ನಿನ್ನ ನೆನೆವ ಸಂತೋಷ ಎನಗಾಗಲಿ ರಂಗವಿಠಲ ಅಂತ, ನಿನ್ನನ್ನು ಸ್ಮರಿಸುವ ಒಂದು ಯೋಗ ಅದು ನನಗಾಗಲಿ ಅಂತ ಯೋಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ನಮಗೆ ಸುಖ ಸಿಕ್ಕಬೇಕು ಹಾಗೆ ಅಂದರೆ ಇದೊಂದೇ ಮಾರ್ಗ, ದೇವರ ಸ್ಮರಣೆ, ದೇವರ ಧ್ಯಾನ, ದೇವರ ಚಿಂತನೆ, ಇದು ಮಾಡಿದ್ರೆ ನಮಗೆ ಸುಖ. ಇದನ್ನು ಬಿಟ್ಟು ನಿಮಗೊಂದು ಚಾಲೆಂಜ್, ನನಗೆ ಬೇರೆಯವರಲ್ಲಿ ಒಂದು ಸುಖ ಇದೆ ಅಂತ ನೀವು ಹೇಳಿ, ಇದು ದೊಡ್ಡ ಚಾಲೆಂಜ್ ಇದು. ಯಾಕೆ? ಇದು ಅಧ್ಯಾತ್ಮಕ್ಕೂ ಲೌಕಿಕಕ್ಕೂ ನಡೆಯುವ ಜಗಳ ಇದು. ನಾವು ಸುಖ ಎಲ್ಲಿದೆ ಅಂತ, ಸಾಮಾನ್ಯರು ಸುಖ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುವವರು ಲೌಕಿಕದಲ್ಲೇ ಸುಖ ಇದೆ. ಅದಕ್ಕೆ ಮನೆ ಬಾಗಿಲು, ಪರ್ಚೇಸು, ಫ್ಯಾಮಿಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಅದರಲ್ಲಿ ಸುಖ ಕಾಣುವವರು ನಾವು. ಕೃಷ್ಣ ಹೇಳ್ತಾನೆ, ಅದು ನಿನಗೆ ಸುಖ ಅಲ್ಲ, ಅದು ನಿನಗೆ ದುಃಖನೇ. ಅದು ಯಾವಾಗ ಗೊತ್ತಾಗ್ತದೆ? ಸ್ವಲ್ಪ ವಯಸ್ಸಾದ ಮೇಲೆ ಗೊತ್ತಾಗ್ತದೆ. ಧೃತರಾಷ್ಟ್ರನಿಗೆ ಹೇಳಿದ ನೋಡಿ ವಿದುರ, ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಧನ ಸಂಪತ್ತು ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಹಾಗೆ. ಆಗ ಅರ್ಥ ಆಯ್ತು ಧೃತರಾಷ್ಟ್ರನಿಗೆ. ಅದರಿಂದ ಅವನಿಗೆ ಅರ್ಥ ಆಗ್ಬಿಡ್ತು. ಧೃತರಾಷ್ಟ್ರನಿಗೆ ವಿದುರ ಹೇಳಿದ ಕೂಡಲೇ ಅರ್ಥ ಆಯ್ತು, ಆದ್ರೆ ನಮಗೆ ಅರ್ಥ ಆಗೋದಿಲ್ಲ ನೋಡಿ. ಅದರಿಂದ ಅರ್ಥ ಮಾಡಿಸ್ಕೋಬೇಕು ನಾವು. ಅದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಲೋಕದಲ್ಲಿ ಯಾವುದು, ಯಾಕೆ ಎಲ್ಲವೂ ಅನಿತ್ಯ, ಇಡೀ ಲೋಕವೇ ಅನಿತ್ಯ ಅಂತ ಆದ ಮೇಲೆ ಅನಿತ್ಯವಾದ ಪದಾರ್ಥದಲ್ಲಿ ಇನ್ವೆಸ್ಟ್ ಮಾಡಿ ನೀವು ಏನ್ ಸುಖ ಕಾಣ್ತೀರಾ? ನಾವು ನೀವು ಏನ್ ಸುಖ ಕಾಣ್ಲಿಕ್ಕೆ ಸಾಧ್ಯ? ಅದರಿಂದ ಅನಿತ್ಯವಾದದಲ್ಲಿ ಮನಸ್ಸನ್ನ ಇನ್ವೆಸ್ಟ್ ಮಾಡಬೇಡಿ. ಯಾವುದು ನಿತ್ಯವೋ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ನಿತ್ಯನಾದವ ಪರಮಾತ್ಮ, ಅದರಿಂದ ಅವನಲ್ಲಿ ಮನಸ್ಸಾಕಬೇಕು ಅಂತ. ಮಿಕ್ಕಿದೆಲ್ಲ ಟೆಂಪ್ರರಿ. ಅದರಿಂದ ಅದು ಕಳೆದು ಹೋದರೆ ದುಃಖ ಕಟ್ಟಿಟ್ಟ ಬುದ್ಧಿ ಬಂದೇ ಬರುತ್ತೆ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಸದಾ ಮನಸ್ಸಿಟ್ಟವರಾಗಿ, ವಿಗತ ಕಲ್ಮಷಃ, ರಾಗ ದ್ವೇಷ ಇವುಗಳನ್ನೆಲ್ಲ ಬಿಟ್ಟವರಾಗಿ, ಹಿಂದೆ ಹೇಳಿದ ಪ್ರಕಾರ ಭಗವಂತಂ ಯುಂಜನ್, ಭಗವಂತನನ್ನ ಸ್ಮರಣೆ ಮಾಡುತ್ತಾ, ಸುಖೇನ ಅಕ್ಲೇಶೇನ, ಕ್ಲೇಶ ಇಲ್ಲದೆ ಸಂತೋಷವಾಗಿ, ಬ್ರಹ್ಮ ಸಂಸ್ಪರ್ಶಂ ಭಗವತ್ ಸಂಸರ್ಗಾಭಿವ್ಯಕ್ತಂ, ಪರಮಾತ್ಮನ ಸ್ಮರಣೆ ಮಾಡುತ್ತಾ ಅತ್ಯಂತಂ ಸುಖಂ ಅಶ್ನುತೆ, ಅತಿಶಯವಾದ ಸುಖವನ್ನ ಹೊಂದುತ್ತಾನೆ. ಬೇರೆ ಯಾರು ಗ್ಯಾರಂಟಿ ಕೊಡ್ತಾರೆ ಹೇಳಿ? ನಾನು ನಿಮಗೆ ದುಡ್ಡು ಕೊಡ್ತೀನಿ ಹೇಳ್ಬೋದು, ಮಂಚ ಕೊಡ್ತೀನಿ ಅಂತ ಹೇಳ್ಬೋದು, ನಿದ್ದೆ ಕೊಡ್ತೀನಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಪರಮಾತ್ಮ ಗ್ಯಾರಂಟಿ ಕೊಡ್ತಾನೆ, ನಿನಗೆ ಅತೀ ಉತ್ತಮವಾದ ಸುಖವನ್ನ ನಾನು ಕೊಡ್ತೇನೆ, ನನ್ನಲ್ಲಿ ಮನಸ್ಸಾಕು, ಮನ್ಮನಾಭವ ಮದ್ಭಕ್ತು ಅಂತ ಹೇಳ್ತಾನೆ. ಮುಂದೆ ಹೇಳಿಕ್ಕಿದ್ದಾನೆ, ಇಲ್ಲೂ ಅದನ್ನೇ ಹೇಳ್ತಾನೆ. ಅದರಿಂದ ನೀನು ವಿಷಯದಲ್ಲಿ ಮನಸ್ಸಾಕಬೇಡ. ಅದು ತಾಮಸರು ರಾಜಸರು ಹಾಕುವ ಕೆಲಸ. ವಿಷಯದಲ್ಲಿ ಲೋಕದಲ್ಲಿ ಆಸೆಯನ್ನ ಹುಡುಕುವವರು ಯಾರು? ರಾಜಸರು ತಾಮಸರು. ನೀನು ಸಾತ್ವಿಕ, ಪರಮಾತ್ಮನ ಭಕ್ತರಾದವರು ಸಾತ್ವಿಕರು, ವಿಷ್ಣು ಭಕ್ತರೆಲ್ಲ ಸಾತ್ವಿಕರು. ಅದರಿಂದ ನೀನು ವಿಷಯದಲ್ಲಿ ಮನಸ್ಸಾಕಕ್ಕೆ ಹೋಗಬೇಡ, ನನ್ನಲ್ಲಿ ಮನಸ್ಸಾಕು ಹಾಗೆ ಅಂತ ಪರಮಾತ್ಮನ ಎಚ್ಚರ ಇದೆ. ಆಗ ನಿನಗೆ ಉತ್ತಮವಾದ ಸುಖ ನಾನು ಕೊಡ್ತೇನೆ ಹಾಗೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಏವಂ ಯುಂಜನಿತಿ ಧ್ಯಾನ ಪ್ರಕರಣಸ್ಯ ಫಲಕಥನೇನ ಉಪಸಂಹೃತ್ಯ ಇದಾನೀಂ ಧ್ಯೇಯಮಾಹ. ಈ ರೀತಿಯಾಗಿ ಧ್ಯಾನ ಹೇಗೆ ಮಾಡಬೇಕು ಅಂತ ಪರಮಾತ್ಮ ಹೇಳಿದ. ಕುತ್ತಿಗೆ ನೆಟ್ಟಗೆ ಇಟ್ಕೋಬೇಕು, ಸಮಂಕಾಯ ಶಿರೋಗ್ರೀವಂ ಅಂತ ಹಿಂದೆ ಹೇಳಿದ. ಎರಡು ಹುಬ್ಬಿನ ಮಧ್ಯವನ್ನ ನೋಡ್ತಾ ಇರಬೇಕು, ಮನಸ್ಸನ್ನ ದೇವರಲ್ಲೇ ಹಾಕಬೇಕು. ಈ ರೀತಿಯಾಗಿ ಹೇಗೆ ಧ್ಯಾನ ಮಾಡಬೇಕು ಅಂತ ಹಿಂದೆ ಹೇಳಿದ. ಮತ್ತೆ ಆ ರೀತಿಯಾಗಿ ಧ್ಯಾನವನ್ನ ಮಾಡಿದರೆ ಏನ್ ಫಲ ಸಿಗ್ತದೆ? ಉತ್ತಮವಾದ ಸುಖ ಲೋಕದಲ್ಲಿ ನೀ ಎಲ್ಲೂ ಅನುಭವಿಸ್ಲಿಕ್ಕಿಲ್ಲ ಅಂತ ಒಂದು ಸುಖ ನಿನಗೆ ಕೊಡ್ತೇನೆ ಅಂತ. ಧ್ಯಾನ ಮಾಡಿದರೆ ಏನು ಫಲ ಸಿಗ್ತದೆ ಅದನ್ನು ಕೂಡ ವಿವರಣೆ ಮಾಡಿದ ಪರಮಾತ್ಮ. ಹೇಗೆ ಧ್ಯಾನ ಮಾಡಬೇಕು, ಆ ಧ್ಯಾನ ಮಾಡಿದರೆ ಏನು ಫಲ ಅಂತ ಎರಡನ್ನೂ ಹೇಳಿ, ಈಗ ಧ್ಯೇಯ ಯಾರನ್ನ ಧ್ಯಾನ ಮಾಡಬೇಕು? ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ಪರಮಾತ್ಮನನ್ನ ಏನು ಅಂತ ಧ್ಯಾನ ಮಾಡಬೇಕು ಅದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಪಂಚಮಾಂತಿ ಇಲ್ಲಿಂದ 5 ಶ್ಲೋಕಗಳಲ್ಲಿ ಹೇಳ್ತಾನೆ ಅಂತ ಹೇಳ್ತಾರೆ. ಆತ್ಮಾನಂ ಸರ್ವ ಇತಿ, ಆತ್ಮಾನಂ ಆತ್ಮನಿ ಪರಮಾತ್ಮಾನಂ ಬ್ರಹ್ಮಾದಿ ಸರ್ವ ಪ್ರಾಣಿಗತಂ. ಪರಮಾತ್ಮನನ್ನ ಎಲ್ಲಿ ಕಾಣಬೇಕು? ಹಿಂದೆ ಹೇಳಿದ್ರು ನೋಡಿ, ಹರಿಕಥಾಂಸಾರದಲ್ಲಿ ಬಂತು. ಚೇತನಗಳಲ್ಲಿ ಮುಖ್ಯ ಪ್ರಾಣ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿಬೇಕು ಅಂತ. ಅದೇ ವಿಚಾರವನ್ನೇ ಭಗವದ್ಗೀತೆಯಲ್ಲಿ, ಅಂದರೆ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ ಗುರುಗಳು ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ.
ಪರಮಾತ್ಮ ಆ ವಿಚಾರವನ್ನು ಹೇಳ್ತಾ ಇದ್ದಾನೆ. ಸರ್ವಭೂತಸ್ಥಂ ಆತ್ಮಾನಂ, ಎಲ್ಲಾ ಭೂತಗಳಲ್ಲಿ ಬ್ರಹ್ಮದೇವರಿಂದ ಶುರು ಮಾಡಿ ತೃಣ ಪರ್ಯಂತ ಎಲ್ಲಾ ಜೀವರಾಶಿಗಳಲ್ಲೂ ಪರಮಾತ್ಮನನ್ನ ಕಾಣುವವನಾಗಿ ಆತ್ಮನಿ, ಸರ್ವಭೂತಾನಿ ಚ ಆತ್ಮನಿ, ಪರಮಾತ್ಮನಲ್ಲಿ ಎಲ್ಲಾ ಪ್ರಾಣಿಗಳನ್ನು ಕಾಣಬೇಕು. ಉಲ್ಟಾ ಇತ್ತು. ಎಲ್ಲಾ ಜೀವರಲ್ಲೂ ಪರಮಾತ್ಮ, ಪರಮಾತ್ಮನಲ್ಲಿ ಎಲ್ಲಾ ಜೀವರು. ಅದೇ ಹೇಗೆ? ಹಾಗೆಂದ್ರೆ ಪರಮಾತ್ಮನ ವಿರಾಟ್ ರೂಪ ಚಿಂತನೆ ಮಾಡು. ನೋಡಿ, ಬ್ರಹ್ಮಾಂಡ ಮೇಲೆ ಸತ್ಯಲೋಕ ಇದೆ, ಮಧ್ಯದಲ್ಲಿ ಭೂಲೋಕ ಇದೆ, ಕೆಳಗೆ ಪಾತಾಳ ಲೋಕ ಇದೆ. ಇದು ಒಂದು 14 ಫ್ಲೋರ್ ಬಿಲ್ಡಿಂಗ್ ಎಂದು ತಿಳ್ಕೊಳ್ಳಿ. ಬ್ರಹ್ಮಾಂಡ ಅಂದ್ರೆ ಏನು? 14 ಫ್ಲೋರ್ಸ್ ಇರತಕ್ಕ ಒಂದು ಬಿಲ್ಡಿಂಗ್. ಮಧ್ಯದಲ್ಲಿ ಭೂಲೋಕ ಇದೆ, ನಾವೆಲ್ಲ ಇದ್ದೀವಿ. ಮೇಲೆ ಟಾಪ್ ಫ್ಲೋರ್ ಅಲ್ಲಿ ಸತ್ಯಲೋಕ ಇದೆ, ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾತಾಳ ಲೋಕ ಇದೆ. ಹಾಗೆ ಇದು ಈ ಬಿಲ್ಡಿಂಗ್ಗೆ ಪರಮಾತ್ಮನ ಒಂದು ರೂಪ ಅಂತ ಚಿಂತನೆ ಮಾಡಿರ್ತಾರೆ. ಅದರಿಂದ ಪರಮಾತ್ಮನಲ್ಲಿ 14 ಲೋಕ ಇದೆ, ಆಶ್ರಯ ಪಡೆದಿದೆ. ಪರಮಾತ್ಮನೇ ಲೋಕ ಅಲ್ಲ, ಎಚ್ಚರ ಇರಬೇಕು. ಪರಮಾತ್ಮ ಅವನ ಉದರದಲ್ಲಿ ಭೂಲೋಕ ಇದೆ, ಪರಮಾತ್ಮನ ಪಾದದಲ್ಲಿ ಪಾತಾಳ ಲೋಕ ಇದೆ. ಹಾಗೆ ದೇವರು ಬೇರೆ, ಲೋಕ ಬೇರೆ. ಆದರೆ ಆ ಅವಯವದಲ್ಲಿ ಆಶ್ರಯ ಪಡ್ಕೊಂಡಿದೆ. ಪರಮಾತ್ಮನ ಒಂದೊಂದು ಪಾರ್ಟ್ ಅಲ್ಲಿ ಒಂದೊಂದು ಲೋಕ ಆಶ್ರಯ ಪಡೆದಿದೆ. ಆ ರೀತಿಯಾಗಿ ಚಿಂತನೆ ಮಾಡ್ತಾ ಪರಮಾತ್ಮನಲ್ಲಿ ಎಲ್ಲಾ ಜೀವರಾಶಿಗಳು ಇದ್ದಾರೆ. ಎಲ್ಲಾ ಜೀವರಾಶಿಗಳ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ವಿರಾಟ್ ರೂಪದಲ್ಲೂ ಇದ್ದಾನೆ, ಬಿಂಬರೂಪನಾಗಿ ಅಣುರೂಪದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಅದನ್ನೇ ದಾಸರು ಹೇಳ್ತಾರೆ, ಅಣೋರಣೀಯ ಮಹತೋ ಮಹೀಯ ಅಣುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಹಾಗೆ ಆ ರೀತಿಯಾಗಿ ಚಿಂತನೆ ಮಾಡು. ಪರಮಾತ್ಮನನ್ನು ಈ ರೀತಿಯಾಗಿ ಕಾಣಬೇಕಂತ. ಎಲ್ಲರಲ್ಲೂ ದೇವರು, ದೇವರಲ್ಲಿ ಎಲ್ಲರೂ. ಭಗವಂತಂ ಐಶ್ವರ್ಯಾದಿನ ಸಾಮ್ಯನ, ಅಲ್ಲಿರತಕ್ಕ ಪರಮಾತ್ಮನ ರೂಪಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ. ನನ್ನಲ್ಲಿರುವ ದೇವರು ದೊಡ್ಡವರು, ನಿಮ್ಮಲ್ಲಿರುವವರು ಸಣ್ಣವರು, ಆ ರೀತಿಯಾಗಿ ಚಿಂತನೆ ಮಾಡಬೇಡಿ. ಎಲ್ಲರಲ್ಲೂ ಇರುವ ಪರಮಾತ್ಮ ಒಬ್ಬನೇ, ಸಮದರ್ಶನ ಅಂತ ಬರೀತಾರೆ ಅದನ್ನು. ದೇವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಈ ರೀತಿಯಾಗಿ ಈಕ್ಷತೆ, ಜ್ಞಾನಿಯಾದವ ನೋಡ್ತಾನೆ ಅಂತ ಅರ್ಥ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇನ ಪ್ರಣಶ್ಯತಿ. ಈ ರೀತಿಯಾಗಿ ಧ್ಯಾನ ಮಾಡಿದರೆ ಏನ್ ಫಲ? ನೋಡಿ, ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಧ್ಯಾನ ಮಾಡಿದರೆ ಏನು ಫಲ? ಹಾಗೆ ಅಂದ್ರೆ ಯೋ ಮಾಂ ಪಶ್ಯತಿ ಸರ್ವತ್ರ, ನನ್ನನ್ನ ಎಲ್ಲಾ ಕಡೆ ಯಾರು ಕಾಣ್ತಾನೋ, ಎಲ್ಲಾ ಜೀವರಾಶಿಗಳಲ್ಲೂ ಜಡಗಳಲ್ಲೂ ನನ್ನನ್ನ ಯಾರು ಕಾಣ್ತಾನೋ, ಅದೇ ತರ ನನ್ನಲ್ಲಿ ಎಲ್ಲಾ ಪದಾರ್ಥವನ್ನು ವಿರಾಟ್ ರೂಪ ಚಿಂತನೆ ಮಾಡ್ಕೋಬೇಕು. ಪರಮಾತ್ಮನಲ್ಲಿ ಇಡೀ ಜಗತ್ತು ಆಶ್ರಯ ಪಡೆದಿದೆ. ಹಾಗೆಂದ್ರೆ ಪರಮಾತ್ಮನಲ್ಲಿ ಎಲ್ಲರನ್ನು ಯಾರು ಕಾಣ್ತಾನೋ ತಸ್ಯಾಹಂ ನ ಪ್ರಣಶ್ಯಾಮಿ, ಅವನನ್ನು ನಾನು ಸಂಹಾರ ಆಗಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಅವನ ಯೋಗಕ್ಷೇಮವನ್ನ ನಾನ್ ನೋಡ್ಕೋತೀನಿ, ಅವನ ಯೋಗಕ್ಷೇಮ ನಾಶ ಆಗೋದಿಲ್ಲ ಅಂತ ಅರ್ಥ. ಅವನ ಯೋಗಕ್ಷೇಮವನ್ನ ನಾನ್ ನೋಡ್ಕೋತೀನಿ. ಸಚಮೇನ ಪ್ರಣಶ್ಯತಿ, ಆ ಭಕ್ತನಾದವು ಕೂಡ ನನ್ನನ್ನ ಯಾವತ್ತು ಬಿಟ್ಟಿರೋದಿಲ್ಲ. ಸದಾ ಮದ್ಭಕ್ತ ಭವತಿ ಇತ್ಯರ್ಥಃ. ಆ ವ್ಯಕ್ತಿ, ಆ ಪರಮಾತ್ಮನ ದಾಸನಾದವನು ಕೂಡ ಸದಾ ನನ್ನನ್ನ ಬಿಟ್ಟು ಇರೋದಿಲ್ಲ, ಸದಾ ನನ್ನನ್ನೇ ಸ್ಮರಿಸಿಕೊಂಡು ಇರ್ತಾನೆ. ಈ ರೀತಿಯಾಗಿ ಯಾರಿದ್ದಾರೆ ಅಂತವರ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ. ಹಾಗೆ ಅಂತ ಒಟ್ಟು ಈ ರೀತಿಯಾಗಿ ಪರಮಾತ್ಮನನ್ನ ಎಲ್ಲ ಕಡೆ, ಎಲ್ಲರಲ್ಲೂ ದೇವರು, ದೇವರಲ್ಲಿ ಎಲ್ಲರೂ ಅಂತ ಯಾರು ಸದಾ ಚಿಂತನೆ ಮಾಡ್ತಾರೆ, ದೇವರಲ್ಲಿ ಮನಸ್ಸಾಕಿ ವಿಷಯದಿಂದ ತೆಗೆದು, ಲೋಕದಿಂದ ತೆಗೆದು ದೇವರಲ್ಲಿ ಮನಸ್ಸಾಕಿ ಇರ್ತಾರೆ, ಅಂತವರ ಯೋಗಕ್ಷೇಮವನ್ನ ನಾನು ನೋಡ್ಕೋತೀನಿ. ಅವರು ನನ್ನನ್ನ ಬಿಟ್ಟು ಇರೋದಿಲ್ಲ, ನಾನು ಅವರನ್ನ ಮೋಸ ಮಾಡೋದಿಲ್ಲ, ಬೇಕಾದ್ದನ್ನೆಲ್ಲ ಕೊಟ್ಟು ಅನುಗ್ರಹ ಮಾಡ್ತೇನೆ. ಹಾಗೆ ಅಂತ ಒಟ್ಟು ಅದ್ಭುತವಾದ ಶ್ಲೋಕ ಇದು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀ ಕೃಷ್ಣಾರ್ಪಣಂ. ಶ್ರೀ ಹರೇ ನಮಃ.